ಸತೀಶ್ ಜಾರಕಿಹೊಳಿ ಮತ್ತು ಶ್ರೀ ಮಹಾವೀರ ಮೋಹಿತೆ ಅಭಿಮಾನಿ ಬಳಗದ ವತಿಯಿಂದ ಭವ್ಯ ಜಂಗಿ ನಿಖಾಲಿ ಕುಸ್ತಿ. ರಾಯಭಾಗ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸುಕ್ಷೇತ್ರ ಭಾವನಸೌದತ್ತಿ ಗ್ರಾಮದ ಶಕ್ತಿ ದೇವತೆಯಾದ ಸುಗಂಧಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಜಂಗಿ ನಿಖಾಲಿ ಕುಸ್ತಿ ಪಂದ್ಯಾವಳಿಯನ್ನು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ರಾಹುಲ್ ಜಾರಕಿಹೊಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಯಭಾಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ಮಹಾವೀರ್ ಎಲ್ ಮೋಹಿತೇರಿವರು ಜೊತೆಗೂಡಿಕೊಂಡು ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ನಂತರ ಸತ್ಕಾರ ಸ್ವೀಕರಿಸಿ ಮಾತನಾಡಿದರು. ಜಾತ್ರೆಯಲ್ಲಿ ಮನೋರಂಜನೆಯ ಕಾರ್ಯಕ್ರಮಗಳು ಜರುಗಬೇಕು, ಹಳ್ಳಿಯ ಸೊಗಡಿನ ಕುಸ್ತಿ ಪಂದ್ಯಾವಳಿಗಳು ಜಾತ್ರೆಗಳಲ್ಲಿ ಜರುಗಬೇಕು ಅಂತ ಶ್ರೀ ಮಹಾವೀರ ಮೋಹಿತೆಯವರು ಮಾತನಾಡಿದರು. ಕುಸ್ತಿ ಪಂದ್ಯಾವಳಿಯನ್ನ ನಮ್ಮ ಯುವಕರೆಲ್ಲ ಸೇರಿ ಕುಸ್ತಿ ಪಂದ್ಯಾವಳಿ ಮಾಡಬೇಕಿತ್ತು. ಆದ ವರ್ಷ ಒಂದು ವಿಚಾರ ಮಾಡಿ ನಾವೊಂದು ಕುಸ್ತಿ ಮಾಡಬೇಕು. ಯಾಕಂದರೆ ಜಾತ್ರೆ ಬರಬರ್ತಾ ಸೌದತ್ತಿ ಜಾತ್ರೆ ಡೌನ್ ಆಗೋದ್ರಿಂದ ಯಾವ್ಯಾವುದರ ಕಾರ್ಯಕ್ರಮ ಮಾಡಬೇಕಂದ್ರೆ ಜಾತ್ರೆಗೊಂದು ಸಬಕ್ ಬರ್ತೈತೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ನನ್ನ ಕಡೆ ಬಂದಾಗ ನಾ ಹೇಳಿದೆ, ಒಳ್ಳೆಯ ರೀತಿಯಿಂದ ನೀವು ಮಾಡೋದಾದ್ರೆ ಆರ್ಗನೈಸಿಂಗ್ ಮಾಡೋದಾದ್ರೆ ಮಾಡಿರಿ, ನಮ್ದೇನು ಸರ್ಕಾರ ಬೇಕಾದ್ರೆ ನಾವೆಲ್ಲ ಕೂಡ ಮಾಡ್ತೀವಿ. ವಾದ ವರ್ಷದಿಂದ ಈ ಕುಸ್ತಿ ಪಂದ್ಯಾವಳಿನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕಾರಣ ಇಷ್ಟ ಯಾಕಂತಂದ್ರೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಜನರ ಜಾತ್ರೆ ಇಂಥ ಟೈಮ್ದಲ್ಲಿ ಎಲ್ಲರೂ ಕೂಡ ಮಾಡಿ ಅವರೆಲ್ಲರೂ ಬಂದು ಒಂದು ಮನೋರಂಜನೆ ಕಾರ್ಯಕ್ರಮಗಳು ಇರಬೇಕು ಅಂತಕ್ಕಂಥ ಭಾಳ ಹಿರಿಯರು ಕೂಡ ಈಗ ಮಾಡಿದಂಥ ಒಂದು ಜಾತ್ರೆ. ಅದ್ರಗೋಸ್ಕರ ನಾವೇನೆಲ್ಲರೂ ಸೇರಿ ಈ ಕುಸ್ತಿ ಪಂದ್ಯಾವಳಿ ಮಾಡಿದ್ರೆ ಎಲ್ಲರಿಗೆ ಒಂದು ಒಳ್ಳೆಯ ಮನೋರಂಜನೆ ಆಗ್ತದೆ ಮತ್ತು ಜಾತ್ರೆಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಹೇಳಿದಾಗ ಈ ಜಾತ್ರಾ ಕಮಿಟಿಯವರು ಕೂಡ ಈ ಎಲ್ಲ ಹುಡುಗರು ಒಂದು ಮಾತನ್ನು ಕೇಳೋ ಅಂದ್ಕೊಂಡ್ರೆ ಜಾತ್ರಾ ಕಮಿಟಿಯವರು ಕೂಡ ನಾವು ವೇದಿಕೆಯ ಮುಖಾಂತರ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಆಮೇಲೆ ಈಗಾಗಲೇ ನಾವು ಈ ಜಂಗಿ ಕುಸ್ತಿ ಈ ಸಲ ಕೂಡ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಹೋಗೋದು ಬಂದಾಗ ಆಯ್ತು, ನೀವು ಏನು ಮಾಡ್ತೀರಿ ಮಾಡ್ರಿ, ನಿಮ್ಗೇನು ಸಹಕಾರ ಬೇಕಲ್ಲ ಸಹಕಾರ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಕುಸ್ತಿ ಮತ್ತು ಕಬಡ್ಡಿ ಪಂದ್ಯಾವಳಿಗಳಿಗೆ ನಾವು ಪ್ರೋತ್ಸಾಹವನ್ನು ನೀಡಿದ್ದೇವೆ ಅಂತ ಶ್ರೀ ಶಿವನಗೌಡ ಪಾಟೀಲ್ ಅವರು ಹೇಳಿದರು. ಪಂದ್ಯಾವಳಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಗ್ರಾಮದ ಎಲ್ಲ ಹಿರಿಯರು ಹಾಗೂ ಯುವಕ ಮಿತ್ರರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಂದ ಕ್ರೀಡೆ ಆಡಲು ಬಂದಿದ್ದಾರೆ. ದಯಮಾಡಿ ಈ ಗ್ರಾಮೀಣ ಕ್ರೀಡೆ ಕುಸ್ತಿ ಮತ್ತು ಕಬಡ್ಡಿ ಈ ಎಲ್ಲ ಪಂದ್ಯಾವಳಿಗೆ ತಾವೆಲ್ಲ ಮೊದಲಿನಿಂದಲೂ ಪ್ರೋತ್ಸಾಹ ಮಾಡ್ತಾ ಬಂದಿದ್ದೀರಿ. ಅದಕ್ಕೆ ನಿಮಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಜಾರಕಿಹೊಳಿ ಸಾಹುಕಾರರು ಸತೀಶಣ್ಣ ಜಾರಕಿಹೊಳಿ ಇರ್ಬೋದು. ಇದೇ ಸಂದರ್ಭದಲ್ಲಿ ಶ್ರೀ ರಾಹುಲ್ ಜಾರಕಿಹೊಳಿ ಅವರು ಮಾತನಾಡಿದರು. ಎಲ್ಲ ಭವನ್ ಸೌದತ್ತಿಯ ಎಲ್ಲ ಗುರಿಯರು ಸೇರಿಕೊಂಡು ಒಂದು ಅವರ ನೇತೃತ್ವದಲ್ಲಿ ನಡೀತಾ ಇರೋದು ಬಹಳಷ್ಟು ಒಂದು ಸಂತೋಷದ ವಿಷಯ. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಗ್ರಾಮೀಣ ಕ್ರೀಡೆಗಳಿಗೆ ಅದು ಕುಸ್ತಿ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ನಶಿಸಿ ಹೋದ ಕಾರಣಕ್ಕಾಗಿ ಅವನ್ನ ಉಳಿಸಿ ಬೆಳೆಸುವಂಥ ಕಾರ್ಯ ಇವತ್ತು ಭವನ್ ಸೌದತ್ತಿಯ ಎಲ್ಲ ಗುರಿಯರು ಮಾಡಿದ್ದೀರ. ಬಹಳಷ್ಟು ಒಂದು ಹೆಮ್ಮೆ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ವಿಶೇಷವಾಗಿ ಯುವಕರಲ್ಲಿ ಒಂದು ಕ್ರೀಡಾ ಮನೋಭಾವನೆ ಬರಬೇಕು. ಅವರು ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಆಗಬೇಕಂತ ಒಂದು ಉದ್ದೇಶನ ಇಟ್ಕೊಂಡು ವಿಶೇಷವಾಗಿ ಜಾತ್ರೆ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಒಂದು ಕ್ರೀಡಾ ಕಾರ್ಯಕ್ರಮಗಳು ಆಗಬೇಕು. ಹೆಚ್ಚಿನ ಪ್ರೋತ್ಸಾಹ ಇವತ್ತು ನಾವು ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳಿಗೆ ಸಿಗಬೇಕಂತ ಒಂದು ಎಲ್ಲರ ಮನೋಭಾವನೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇರುವಂಥ ಒಂದು ಕಾರ್ಯಕ್ರಮ ನಡೀತಾರೆ. ಬಹಳಷ್ಟು ಒಳ್ಳೆಯ ಒಂದು ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರು ಮೊದಲನೇ ಬಹುಮಾನವಾಗಿ 5,01,000 ರೂಪಾಯಿಗಳು, ಶ್ರೀ ಮಹಾವೀರ ಎಲ್ ಮೋಹಿತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಇವರು ಎರಡನೇ ಬಹುಮಾನವಾಗಿ 3,50,01 ರೂಪಾಯಿಗಳು ಹಾಗೂ ಶ್ರೀ ಮಹಾವೀರ ಮೋಹಿತೆ ಅಭಿಮಾನಿ ಬಳಗ ಭಾವನಾ ಸೌದತ್ತಿ ಇವರ ವತಿಯಿಂದ ಮೂರನೇ ಬಹುಮಾನವಾಗಿ 2,50,01 ರೂಪಾಯಿ ಬಹುಮಾನವಾಗಿ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಜಂಗಿ ನಿಖಾಲಿ ಕುಸ್ತಿಯಲ್ಲಿ ಪ್ರಥಮ ಸ್ಥಾನವನ್ನು ಮಹಾರಾಷ್ಟ್ರದ ಪೈಲ್ವಾನ್ ಸಿಕಂದರ್ ಶೇಖ್ ಅವರು ಗಿಟ್ಟಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಮತ್ತೊಬ್ಬ ಪೈಲ್ವಾನ್ ಪೂನಾ ಮೂಲದ ಮೌಲಿ ಕೋಕಾಟೆ ಅವರು ಎರಡನೇ ಸ್ಥಾನವನ್ನು ಮೂಡಿಗೆರಿಸಿಕೊಂಡಿದ್ದಾರೆ. ಇದೇ ರೀತಿ ನೇಪಾಳ ಮೂಲದ ಪೈಲ್ವಾನ್ ದೇವಾ ತಾಪಾ ಅವರು ಮೂರನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿವನಗೌಡ ಪಾಟೀಲ್, ಅರ್ಜುನ್ ನಾಯಕವಾಡಿ, ದಿಲೀಪ್ ಜಮಾದಾರ್, ಅರ್ಜುನ್ ಬಂಡಗರ್, ಕುಮಾರ್ ಕೆ ಕಮಲಾಪುರ,
ಸುರೇಶ್ ಕರಿಗಾರ್, ಜ್ಯೋತಿ ಕೆಂಪಟ್ಟಿ, ಅಣ್ಣಪ್ಪ ಬೋವಿ ಹಾಗೂ ಭಾವನಾ ಸೌದತ್ತಿ ಗ್ರಾಮದ ರಾಯಭಾಗ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ. सौरभ यड्रावादिया विठल रायबागादिया मल्लाई तो भरण्याचा पुढचा संभाजी सुटके बैलाना पायादिया ಅಭಿಮಾನಿ ಬಂಧುಗಳು ಹಮ್ಮಿಕೊಂಡಿರ್ತಕ್ಕಂಥ ಭವ್ಯ ಕುಸ್ತಿ ಸ್ಪರ್ಧೆಗೆ ತಮ್ಮೆಲ್ಲರಿಗೆ ಆತ್ಮೀಯವಾಗಿ स्वागतವನ್ನು कोरता है. अजित मिरगी आत्या हल्लाप्पा बेर परत पुकार दिला जाणार नाही. नोंद घ्या पैलवान. ಇವರಿಗೆ ಚಿದಾನಂದ್ ಭೂವಿ, ವಸಂತ್ ಕರಿಗಾರ್ ನಿರ್ವಹಿಸ್ತಾ ಇದ್ದಾರೆ. ಇಟ್ಟುಕೊಳ್ಬೇಕು. ಈಗಾಗಲೇ ಕೆಲವು ಜನರು ಹಣವನ್ನ ಕಳೆದುಕೊಂಡಿದ್ದಾರೆ. ಕಿಸೆಗಳರಿಂದ ಎಚ್ಚರಿಕೆಯಿಂದಿರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇದೀಗ ತಾನೇ ಕಿತ್ತೂರಿನಿಂದ ಆಗಮಿಸ ಸುರಕ್ಷಿತವಾಗಿ ತಮ್ಮಲ್ಲಿರ್ತಕ್ಕಂಥ ಹಣವನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. अमित कुमार हरियाणा, चलिए जल्दी आइए पहलवान. महाराष्ट्र केसरी सिकंदर शेख, चलिए पहलवान जल्दी आइए. घराघरात पहलवान 2 लिटर जात या आणि पोराचं पायात पाय अडकत्यात, तिकडे लक्ष नाही. घराघरात पहलवान तयार करा. खरी संपत्ती ओळखा. आपण निर्जीव धनसंपत्तीच्या मागे लागलोय. काय जपायचं ते ठरवा. पुरुषार्थ जोपासा, मर्दुनकी जोपासा. रोज त्या रावणाची मान मोडून काढणारे पोरगा घरात पैलवान तयार करा. शाहूपुरी तालमीचे पैलवान मल्लाप्पा तडाके याच गावचे शाहूपुरी तालमीचे पैलवान, भारतातले सर्वश्रेष्ठ पैलवान मल्लाप्पा तडाखे या ठिकाणी संपूर्ण हिंदुस्थानात केलं. सुडके मैदानावर कंट्रोल करतात. निकाल उचलण्याचा प्रयत्न माऊली कोकाटेचा. पवन कुमार छडी टांग लावण्याचा प्रयत्न करतोय. अशा कुस्त्या, असं मैदान, असे प्रेक्षक, असे पाहुणे, जबरदस्त मैदान. जंगल में बहुत से पेड़ होता है लेकिन चंदन कैसे नहीं. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.